ಏನಪ್ಪ ಕೆಲಸ ಮಾಡತ್ತಿ? ಹಾಂ ಹಾಂ ಮಾಡಿ ಒಂದು ಸ್ವಲ್ಪ ಚಂದ ಕಸ ಗಿಸ ಚಂದ ಹುಡುಗಿ ಸ್ವಲ್ಪ ಚಂದ ಇದು ಮಾಡ್ಕೊಟ್ಟು ಹೋಗು. ಅಂದಂಗೆ ನಿನ್ನ ಹೆಸರು ಹೇಳಿಲ್ಲಪ್ಪ. ನನ್ನ ಹೆಸರು ರಾಮಣ್ಣ ರೀ. ರಾಮಣ್ಣ ಅಂದಂಗೆ ನಾ ರಾಮು ರಾಮು ಅಂತ ಕರೀಲಿ? ಏನು ಕರೆದ್ರು ನಡೀತಾರೆ. ರಾಮಣ್ಣ ತಿಟ್ಟಾರಿ ಹೆಸರು. ನಿಮ್ಮ ಹೆಣ್ಮಗಳಲ್ಲಿ ಅದಾಳ? ಅವ್ರ ಮನ್ಯಾಗ ಅದಾರ. ಮನ್ಯಾಗ ಅದಾರ? ಸರಿ ಆಯಿತು, ಮಾಡ್ಕೋ ಕೆಲಸ. ಅದೇ ಇದೆಲ್ಲ ಪೂರ ಹಾಕರ್ ಮಾಡು. ಪೂರ ಮುಗಿಸ್ಕೊಂಡು ಬರ್ತೀನಿ. ಯಾಕೋ ಗೊತ್ತಿಲ್ಲ, ಆ ರಾಮನ ಮ್ಯಾಗ ಭಾಳ ಮುಂದೆ ಸರಿ ಆಗ್ತದ. ನಮ್ಮಲ್ಲಿ ರಗಡ್ ಮಂದಿ ಕೆಲ್ಸಕ್ಕೆ ಬಂದು ಹೋಗ್ಯಾರ, ಯಾರಿಗೂ ಹಿಂಗೆ ಅನಿಸಿಲ್ಲ. ಆದ್ರೆ ಈ ರಾಮನ್ ನೋಡೋಣ ಏನೇನೋ ವಿಚಾರ ಬರಕತ್ತಾವ. ಆದ್ರೆ ಅವ ಈ ಸಾವುಕಾರ್ತಿನ ಒಪ್ತಾನೋ ಇಲ್ಲೋ ಯಾರಿಗೆ ಗೊತ್ತ. ಒಂದು ವೇಳೆ ಅವ ಒಪ್ಪಿದ್ರೆ ಇಡೀ ಅವನ ಮನೆ ಸಂಸಾರ ನಾನು ನೋಡ್ಕೊತೀನಿ. ಕೆಲಸನೂ ಮಾಡೋದು ಬೇಡವ, ರಾಜ ರಾಜ ಇಟ್ಟಂಗೆ ಇಡ್ತೀನಿ ಅವನು. ಐತಲ್ಲ ಇದು ಮನ್ಯಾಗ ಊರ್ ಮಂದಿ ಎಲ್ಲ ಗೌಡ ಗೌಡ ಅಂತಾರಲ್ಲ, ಅವನ ಈ ರಾಮ ಮಾಡೋ ಕೆಲಸ ಒಟ್ಟು ಅವಂಗೆ ಹಚ್ತೀನಿ. ಇವನ್ ಮಾತ್ರ ರಾಜನ ಇಟ್ಟಂಗೆ ಇಡ್ತೀನಿ. ಆದ್ರೆ ಈ ಸಾವುಕಾರ್ತಿನ ಅವ ಒಪ್ಕೋಬೇಕಲ್ಲ. ಯಾವುದಕ್ಕೂ ಒಂದ್ಸತಿ ಅವ್ನು ಕೇಳಿ ನೋಡ್ಬೇಕು. ಏನಾರ ಒಂದು ವೇಳೆ ಆ ರಾಮು ಹ್ಞೂ ಅಂತ ಒಪ್ಕೊಂಡ ಸುಖದ ಸೊಪ್ಪತಿ ಒಳಗೆ ಅವನ್ನ ಇಡ್ತೀನಿ. ಬಂದಿ ಎಲ್ಲಿ ಹೋಗಿದ್ದಿ ಇಂಥ ಬಿಸಿಲಾಗ? ನೀ ಅಂತೂ ಕಾಲ್ ಮೇಲೆ ಕಾಲು ಹಾಕೊಂಡು ಅಗ್ದಿ ನೋಡ್ಕೋತ ಕೂತು ಬಿಡವ. ಆಳುಗಳು ತಂದು ನೋಡೋರು ಬೇಡೇನ? ಆಯ್ತು ಸುಷ್ಮಾ, ನಾ ಹೋಗಿ ಬರ್ತೀನಿ, ಆಳುಗಳ ಕಡೆ ಹೋಗಿ ಬರ್ತೀನಿ. ಮೊಬೈಲ್ ಅದಕ್ಕೆ ಹೋಗಂಗ. ಆಯ್ತಾಯ್ತು. ಹಾಂ ಹಾಂ, ಅದು ಮುದ್ದಿಂದು ಭಾಳ ಇದಾಗ್ಯದ ಕಸ. ಅದು ಒಂದು ಸ್ವಲ್ಪ ರಾಮನ್ ಕರ್ಕೊಂಬರ್ತೀರಿ ನಾ ಹೋಗೀಗ. ಅವ್ನು ಕರ್ಕೊಂಬಂದ ಇಲ್ಲಿ ಒಂದು ಸ್ವಲ್ಪ ಅದನ್ನ ಕೆಲಸ ಮಾಡತ್ತೇಳು. ನೀನು ಹೋಗಿ ತಿರ್ಗಾಡಕ್ಕೆ ಎಲ್ಲಾರ. ಹೆಂಗಾದ್ರೂ ಈಗ ರಾಮು ಬರ್ತಾನ. ಬಂದಂದ್ರೆ ಇವತ್ತೇ ಹೇಳ್ಬಿಡ್ಲ. ಇವತ್ತು ಅನ್ನೋಕ್ಕಿಂತನೂ ಈ ಸದ್ದ ಹೇಳ್ಬೇಕು ಅವಂಗ. ನೋಡು ಅವನ ವಿಚಾರ ಏನೈತೆ ಅನ್ನೋದು. ಆದ್ರೆ ರಾಮು ಭಾಳ ನೆನಪಾಗತ್ತಾನ, ಬಿಡುವುದಿಲ್ಲ. ಹಾಂ ಬಂದಿ ರಾಮು? ಬಂದಿ ರಾಮು ಅಂದಂಗ ಇವೊಂದು ಸ್ವಲ್ಪ ಭಾಳ ಗಿಡ ಇದಾಗ್ಯಾವ, ಸ್ವಲ್ಪ ಅದನ್ನ ಚಟಾಯಿಸ್ತೇನೆ. ಹಾಂ ಚಟಾಯಿಸ್ತೇನೆ. ಅಂದ್ರೆ ರಾಮು ಇದನ್ನ ಚಟಾಯಿಸ್ತೇನೆ? ಹಾಂ ಚಟಾಯಿಸ್ತೇನೆ. ಹೇ ರಾಮು, ಹಂಗೆ ಕಿಂದ ಹೊಂಟಿ. ನಾನು ನಿಮ್ಮಕ್ಕಿನ ಅದೀನಿ, ನಿಮ್ಮ ಗೌಡ್ತಿನ ಅದೀನಿ. ಹಂಗ್ಯಾಕ ಹಿಂದಕ್ಕೆ ಹೊಂಟಿಯಲ್ಲ? ನೋಡು, ಅಂಜಾಕೆ ಹೋಗಬೇಡ. ನೀ ಕೆಲಸ ಮಾಡಿದ್ರೂ ಬತ್ತು, ಮಾಡ್ಲಿಕ್ಕಂದ್ರೂ ಬತ್ತು. ಆದ್ರೆ ನಾನು ನಿಮ್ಮಕ್ಕಿನ ನೋಡ್ತಾರೆ. ಕೆಲಸ ಇಲ್ಲ ಅದು ಹೇಳ್ರಿ, ಮಾಡ್ತೀನಿ. ಇಲ್ಲೇ ಇದನ್ನ ಮಾಡ. ಹಾಂ ಆಯ್ತು ಆಯ್ತು.
ಬರೀ ಕೈ ಹಚ್ಚಿದೆ, ಕೈ ಹಚ್ಚನ ಹಿಂಗಾಯ್ತಲ್ಲ. ಇನ್ನು ಮುಂದೆ ಗೌಡ್ತಾರ ಹಂಗ್ಯಾಕೆ ಮಾಡ್ಲತ್ತೀರಿ ಗೌಡ್ತಾರ? ಏ ರಾಮು, ನಾ ಏನು ಮಾಡಾಕತ್ತೀನಿ ಅಂದಂಗ ನೀ ಯಾಕೆ ಅಷ್ಟು ದೂರ ದೂರ ಹೊಂಟಿ? ಯಾಕೆ ಅಂಜಾಕತ್ತಿ? ಅಂಜಕ್ಕೆ ಹೋಗ್ಬೇಡ. ಯಾಕೋ ಏನೋ ಗೊತ್ತಿಲ್ಲ ರಾಮು, ನೀ ಬಂದಾಗಿಂದ ನಿನ್ನ ಮ್ಯಾಗ ಭಾಳ ಮನಸ್ಸು ಜಗ್ಲಾಕತ್ತದ. ಇದಕ್ಕೆ ನೀ ಏನತ್ತಿ? ಎಷ್ಟು ದಿನ ಆ ಮನೆ ಈ ಮನೆ ಜೀತ ಹಾಳಾಗಿ ಎಷ್ಟು ದಿನ ದುಡ್ಯಾವ? ಒಂದು ಸರಿ ಈ ಸಾವ್ಕಾರ್ತಿ ಬಲಿ ಈ ಗತ್ತು ನೋಡು, ಕಣ್ಣಿಟ್ಟ ನಿನ್ನ ಹೇಳ್ಕೊಂಡ್ರೆ ಆಗಂಗಿಲ್ಲ, ಮಾಡ್ಬೇಕು, ಮಾಡಿ ತೋರಿಸ್ಬೇಕು. ನಾನು ಗೌಡ್ತಿ ತೋರ್ಸಕ್ನ ಅದೀನಿ ಅಂದಂಗ. ಯಾರಿಗೆ ಗೌಡ್ತಿ? ನಾವು ದುಡ್ಕೊಂಡು ತಿರ್ಲಾಕೆ ಬಂದವರು ಗೌಡ್ರಿಗೆ ಗೊತ್ತಾಗಲಿ, ನನ್ನ ಹೆಂಡ್ತಿಗೆ ಗೊತ್ತಾಗಲಿ, ಮತ್ತು ನಾ ಏನು ಸಮಸ್ಯೆ ಹಾಕೊಂಡಿರ್ತಾವ್ರಿ. ನಾವು ನಿಯತ್ತಾಗಿ ದುಡ್ಕೊಂಡು ತಿರ್ಲಾಕೆ ಬಂದಿದ್ದೇವ್ರಿ. ಮನ್ಯಾಗ ಬಂಗಾರ ಅಂತ ಹೆಣ್ತದಾಳ್ರಿ. ಇದೇನೂ ಸರಿ ಅನ್ಸಲ್ರಿ ಗೌಡ್ತಿ ನಮ್ಗೆ. ಏ ರಾಮು, ನಿನಗೆ ಸರಿ ಅನ್ನಿಸ್ತೈತೋ ಇಲ್ಲೋ ನನಗೆ ಅದು ಬೇಕಾಗಿಲ್ಲ. ನಿನಗೆ ಕೆಲಸ ಬೇಕಂದ್ರೆ ನನಗೆ ನೀನು ನನಗೆ ಬೇಕು. ಅದನ್ನು ಬಿಟ್ಟು ಅದು ಸರಿ ಅನ್ಸಂಗಿಲ್ಲ ಇದು ಸರಿ ಅನ್ಸಂಗಿಲ್ಲ ಅದೆಲ್ಲ ಕೇಳಕ್ಕೆ ಈ ಗೌಡ್ತಿ ತಯಾರಾಗಿ ನಿಂತಿಲ್ಲ. ಏನಂದು ಬಂಗಾರ ಅಂತದ ಹೇಳ್ತದಳ ನಿನಗೆ? ಈ ಬಂಗಾರಿಗೆ ಏನು ಕಡಿಮೆ ಆಗೈತಿ? ಗೌಡ್ತಾರ ಕೆಲಸ ಮತ್ತು ಇಲ್ಲಲ್ಲಕ್ಕೆ ಹೋಗ್ಬೇಡ್ರಿ. ನಾನು ಹೆಂಡ್ತಿಗೆ ಆಪರೇಷನ್ ಮಾಡ್ಸೋದ. ಏ ರಾಮು, ಆಪರೇಷನ್ ಬಗ್ಗೆ ನೀ ಯಾಕೆ ತಲೆ ಕೆಡ್ಸ್ಕೊತಿ? ನಾ ಅದೀನಲ್ಲ, ನನಗೆ ಹೇಳ್ಕೊ. ನೀನು ಏನೇ ತ್ರಾಸಿದ್ರು ನಾ ಅದೀನಿ. ಒಟ್ಟು ಅಂಜಕ್ಕೆ ಹೋಗ್ಬೇಡ. ಆದ್ರೆ ನನಗೆ ನೀವು ಒಂದ್ಸರ ಆದರೂ ಒಟ್ಟು ಹೂ ಅಣಬೇಕು. ನಾನು ಹೆಂಡ್ತಿ ಬಿಡಲ್ಲ ನೋಡ್ರಿ ನಾ ಒಟ್ಟ. ಏ ರಾಮು, ನಿನ್ನ ಹೆಂಡ್ತಿಗೆ ಬಿಡು ಅಂತೇಳಿ ನಾ ಎಲ್ಲಿ ನಿನಗೆ ಹೇಳಿನಿ? ನಿನಗೆ ಏನು ಹೇಳಿಲ್ಲ. ನಿನ್ನ ಹೆಂಡ್ತಿನ ಬಿಡೋತ್ತೇನ ಅನ್ನೋದೂ ಇಲ್ಲ, ನಾ ಅನ್ನಂಗೂ ಇಲ್ಲ. ನಾ ಯಾಕಲ್ಲಿ ಒಟ್ಟು ಈ ಸಾವ್ಕಾರ್ತಿಗೆ ಒಂದು ಸರಿ ಸರ್ದಾರಾಗಿ ನೋಡು. ಆಯ್ತು ರೀ ಗೌಡ್ತಾರ, ನಾನು ಹೆಂಡ್ತಿಗೆ ಆಪ್ರೇಷನ್ ಮಾಡಿಸ್ತೀನಿ ಅಂದ್ರಲ್ಲ, ಆಯ್ತು ರೀ. ನೀವು ಹೇಳ್ದಂಗೆ ಕೇಳ್ತೀನಿ ರೀ. ನಾನು ಹೆಂಡ್ತಿಗೆ ಮಾತ್ರ ನಾ ಒಟ್ಟ ಬಿಡಲ್ಲ ರೀ. ಅಯ್ಯೋ ಹುಚ್ಚ, ಆಯ್ತಾಳ ಒಪ್ಕೊಂಡೆಲ್ಲ, ಇಷ್ಟ ಸಾಕು, ಇನ್ನೇನು ಬೇಕಾಗಿಲ್ಲ. ನಾವು ಹೋಗಿ ಬರ್ತೀನಿ ರೀ ಗೌಡ್ತ. ಹಂಗಲ್ಲ ಹಿಂಗಲ್ಲ ತೇಟ್ ಹೇಳತ್ತಿದ್ದ. ಆಪರೇಷನ್ ಅಂದ ಕೂಡಲೇ ರಾಮ ಬಂದ ಸಿಹಿದ ಉಡೆದಾಗೆ ಬಿದ್ದ. ರಾಮವ್ರು ಇಲ್ಲಿ ಕಾಣವಲ್ಲಗೇನ, ಇವ್ರು ಕೆಲಸ ಮಾಡಕತ್ತನೋ ಇಲ್ಲೋ ಯಾರಿಗೆ ಗೊತ್ತ. ಅದ್ರಾಗ ನಾ ಬೇರೆ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ಯಾನ. ನೋಡೋಣ, ಕೆಲ್ಸಕ್ಕಾರ ಬಂದಿಲ್ಲ, ಮನೆ ಕಡೆಯವ್ರಿಗೆ ಹೋಗಿ ಬರ್ತೀನಿ, ಅಲ್ಲವ್ರು ಇರ್ತಾನೇನು ಮಾಡ್ತಾರೋ. ಅಲ್ರಿ ಹೊಟ್ಟೆರ ಭಾಳ ಬೇನ ಆಗ್ಲಿಕತ್ತದ. ಮತ್ತು ಬಂದು 2 ತಿಂಗಳಾಯ್ತು. ಗೌಡ್ತಿಗಾರ ಕೇಳ್ಬೇಕಲ್ರಿ, ಒಂದು 2 ಲಕ್ಷ ರೂಪಾಯಿ ಕೊಡ್ತಾಳೇನು? ನೋಡೋಣ, ಕೇಳೋಣ ಹೇಳಿ ಇಬ್ರು ಕೂಡ ಹೋಗಿಸಿಂದ ಕೇಳೋಣ ಗೌಡ್ತಿಗೆ. ಕೇಳಾನಿ, ಮತ್ತು ಅದೆಲ್ಲ ಕೆಲಸ ಮಾಡಿ ಬಂದ್ರಿ ಅಲ್ಲಿದು? ಒಟ್ಟು ಕೆಲಸ ಮಾಡಿನಲ್ಲಿ ಒಟ್ಟು ಮಾಡ್ಕೊಂಡೇ ಬಂದೀನಿ ಈಗ. ಅದ್ರಿ ಊಟ ಮಾಡಕತ್ರಿ ಕುಂದ್ರಿ, ಮತ್ತು ಓದೋಕೆ ಬರ್ತಾರ್ರಿ ಅವರು. ನೋಡೋಣ ಹಿಂದಿಗೆ ಊಟ ಮಾಡ್ತೀನಿ ನಾ. ಅದಕ್ಕಲ್ಲೇ ನಂಗೆ ಈಗ ಹೊಟ್ಟೆ ಭಾಳ ಬೇನ ಆಗತ್ತದ್ರಿ. ಆಪ್ರೇಷನ್ ಒಂದು ಸನಿ ಬಂದದ, ಅದಕ್ಕೆ ಏನಾರು ಮಾಡಿದ್ರೇನಿಲ್ಲ ಅಂತ ಹೇಳಿ ಕೇಳ್ಸಿದ್ರೆ ಕೇಳ್ದ. ನಾನು ಸಂಜೆ ಮಾಡಿ ಹೋಗ್ಬೇಕಂತಿದ್ದು ಗೌಡ್ತಿ ಕಡೆ. ನೀವು ಅಲ್ಲೇ ಇದ್ರದು, ಮತ್ತು ನೀವೇ ಊಟಕ್ಕೆ ಬಂದಿರಲ್ಲ. ಈಗ ಊಟ ಮಾಡಿ ಕೆಲಸ ಮಾಡ್ರಿ, ನೀವು ಸಂಜೆಗೆ ಹೋಗಿ ಕೇಳಿ ಬರೋಣ್ರಿ ಗೌಡ್ತಿಗೆ ರೊಕ್ಕ. ಆಯ್ತು ಹೇಳಿ ಇಬ್ರು ಕೂಡ ಹೋಗಿಸಿಂದ ಕೇಳೋಣ. ಹಾಂ ಆಯ್ತು ರೀ. ರಾಮು, ಏ ರಾಮು, ರಾಮು ಏನು ಕೆಲಸ ಎಲ್ಲ ಆಯ್ತಾ? ಹಿಂಗೆ ಬಂದು ಕೂತಿಲ್ಲ? ಕೆಲಸ ಮಾಡಿ ಬಂದೇನಿ ರೀ, ಬಿಸಿಲಾಗ್ಯಾಕ ಏನಾಗಿ ಬಂದೇನಿ ರೀ. ಇಲ್ಲ 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 ಕುಂದು ಆಯ್ತು. ಊಟದ ಮಾಡಿದ್ರಿನ? ಏನೋ ಇಲ್ರಿ ನೋಡ್ತೇವ್ರಿ, ಹಿಂದಾಗಡೆ ಮಾಡ್ತಾನತ್ರಿ. ಹಿಂದಾಡೆ ಮಾಡ್ತಾರತ್ತ? ಸರಿ ಆಯಿತು. ಏನು ಹೊಟ್ಟೆ ಬೇನೆ ಕಡಿಮೆ ಆಗೈತೇನು? ಇಲ್ಲಿನ
ಕೊಡ್ತೀರ ಒಂದು ಜರ ಬ್ಯಾನಿನೇ ಜಾಸ್ತಿ ಆಗ್ಲಕತ್ತದ್ರಿ ನಾವೇ ಸಂಜೆಗೆ ಬರ್ಬೇಕಂದಿದ್ದೇವ್ರಿ ಮನೆ ಕಡೆ. ಹೌದಾ? ಹೌದು, ರಾಮನ್ ನಿನ್ನ ಬಗ್ಗೆ ಹೇಳ್ದ ಅದೇನೋ ಹೊಟ್ಟಿಗೆ ತ್ರಾಸ ಆಯ್ತಂತ ಹೇಳಿ. ನಾ ಎಲ್ಲ ಮಾತಾಡಿನ ಅವ್ರ ಜೋಡಿ. ಯಾಕೆ ರಾಮು? ಹಾಂ ಮಾತಾಡಿ. ಮಾತಾಡಿನಿಲ್ಲ? ಹಾಂ ಮಾತಾಡಿ. ಹೇಳ್ಯಾರ ಅವ್ರು, ಮಾತಾಡಿ ನಾನು. ಹಾಂ ಅದೇ ರೀ ಕೊಡ್ತೀರ ಹೊಟ್ಟಿಗೆ ಭಾಳ ತ್ರಾಸ ಆಗ್ಲತ್ತದ್ರಿ. ಆಪ್ರೇಷನ್ ಹೇಳ್ಯಾರ್ರಿ, ಸನಿ ಬಂದದ್ರಿ ಅದಕ್ಕೆ ರೀ. ಅಯ್ಯ, ಏನು ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ. ಆಯಿತು, ನಾಳೆ ರಾಮು ನಾಳೆಗೆ ನಿನಗೆ ರೊಕ್ಕ ಕೊಡ್ತೀನಿ ನಾನು. ಅವ್ರಿಗೆ ಆಪ್ರೇಷನ್ ಮಾಡಿಸು ಆಯ್ತವ. ನಾ ಹೋಗಿ ಬರ್ತೀನಿ. ಒಂದು ಸ್ವಲ್ಪ ಕೆಲಸ ಭಾಳ ಐತಿ, ಅವ್ರನ್ನ ಕಳಿಸ್ಕೊಡು. ನಡಿ ರಾಮು, ಕೆಲಸ ಭಾಳ ಐತಿ, ಎಲ್ಲ ಅಲ್ಲದಲ್ಲೇ ಬಿದ್ದೈತಿ. ಹಾಂ ಬರ್ತೀನಿ. ಹೋಗಿ ಬರ್ತೀನಿ ನಾವಿ. ಹಾಂ, ಹುಷಾರಾಗಿರು. ಅಲ್ರಿ ಗೌಡ್ತವ್ರ ಮನೆಗೆ ಬಂದಿರಿ, ಏನೋ ಕೆಲಸ ಆತ. ಏನು ಉಳಿಸಿ ಬಂದಿರೇನ್ರಿ ಕೆಲಸ? ಏನು ಇರ್ಬೇಕು ಕೆಲಸ, ಅದಕ್ಕೆ ಬಂದಿದ್ದೀನಿ ಹೇಳಕ್ಕೆ ಬಂದಾರ. ಹೌದು, ಊಟ ಮಾಡ್ರಿ ನೀವು. ಅದೇನೋ ಮನೆ ಕಡೆ ಬಾ ಅಂದಾರ ನೋಡ್ರಿ. ಮತ್ತು ಯಾಕೋ ನಾನು ಗೌಡ್ ತಿಚ್ಚೇನು ಬೇರೆನೇ ಕಾಣಿಸ್ಲತ್ತದ್ರಿ. ಆಕಿ ನಿಮಗೆ ನೋಡು ಸ್ಟೈಲ ಅದು ಇದು. ಹಂಗೇನಿಲ್ಪ, ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ. ಇಲ್ರಿ, ನಿಮ್ಮೆಲ್ಲ ತಿಳ್ಕೊಲಿ ನೀವು ಹೆಂಗೆ ಅದೀರಿ ಅನ್ನೋದು ನನಗೆ ಗೊತ್ತದ. ಆದ್ರೆ ಒಂದು ಮಾತು ಹೇಳ್ದ, ಗೌಡ್ತಿ ಹಂಗೆ ಇರ್ತಾರೆ. ಗೌಡ್ರಿಗೆ ನಾ ಗೌಡ್ತಿ ಅದೀನಿ ಅನ್ನೋದು ದರ್ಪ ಒಂದು ಭಾಳ ಇರ್ತದ್ರಿ. ನೋಡ್ರಿ, ಅವರು ಯಾವತ್ತು ಇದ್ರ ಮನುಷ್ಯರಿಗೆ ರೊಕ್ಕದ ಮೇಲೆ ಹೇಳ್ತಿರ್ತಾರೆ ರೀ. ನಾವು ದುಡ್ಕೊತೀನವ್ರು, ನಾವು ಎಲ್ಲಿರಬೇಕು, ನಾವು ಹೆಂಗಿರ್ಬೇಕು ಅನ್ನೋದು ನಮ್ಮಲ್ಲಿ ಗೊತ್ತಿದ್ರೆ ಸಾಕ್ರಿ. ಮತ್ತು ನೀವು ರೊಕ್ಕಕ್ಕೆ ಇದು ಮಾಡಿಕಂದ್ರೆ ಏನಾರ ಅವ್ರು ಹೇಳ್ದಂಗೆ ಏನಾರು ಮಾಡಿ ಗಿಡಿರತ್ತೀನಿ. ಇಲ್ಲ ಹಂಗೇನಿಲ್ಲ. ಅದಕ್ಕಲ್ಲೇ ರೀ, ಬರ್ರಿ ಊಟ ಮಾಡಕತ್ತೀರಿ, ಊಟ ಮಾಡಿ ಹೋಗತ್ತೀರಿ. ಆಯ್ತು. ಆಯಿತು, ನಾ ಊಟ ಹತ್ರ ಆಯಿತು. ಹೋಗ್ಬರ್ಲೆ ಗೌಡ್ತಿ ಮನೆಗೆ. ಹೋರಿ, ಹೋಗಿ ಜಲ್ದಿ ಬರ್ರಿ. ಗೌಡ್ರು ಬರೋಣ, ಹೋಗಿ ಕೇಳಿ ಬರೋಣ ರೊಕ್ಕ. ಅವನಿಗೆ ಒಂದು 2 ಲಕ್ಷ ರೂಪಾಯಿ ಹೇಳಿದೇವಲ್ಲ. ಆಯ್ತು. ಹಾಂ ಆಯ್ತು, ಹೋಗ್ಬರ್ರಿ. ಹಾಂ. ಅಲ್ಲ, ಗೌಡ್ತಾರೆ ಮನೆ ತನ ಬಂದಳು. ನನ್ನ ಗಂಡಕ್ಕೆ ಒಂಥರ ನೋಡ್ಲಕತ್ತಾಳಕಿ. ಏನಾರು ಕಲ್ಪನೆ ಮಾಡ್ಕೊಳ್ಳೋದು ಬೇಡ, ಜಲ್ದಿ ಬರ್ರಿ. ಹಾಂ. ರಾಮಣ್ಣ ಚಲೋ ಕೆಲಸ ಮಾಡ್ಯ ನೋಡಪ್ಪ. ಎಲ್ಲ ನೀರತ್ತೆಲ್ಲ ಉಣ್ಸ್ಯಾನ, ಎಲ್ಲ ಚಲೋ ಮಾಡಾಕತ್ತಾನ. ಹಾಂ, ಸುಷ್ಮಾ ಎಲ್ಲ ಕೂತಾಳ. ಸುಷ್ಮಾ, ಯಾಕೆ ಇಲ್ಲಿ ಹೊಲದ ಕಡೆ ಬಂದು ಇಲ್ಲಿ ಕೂತಿದಿ? ಹಂಗೇನಿಲ್ರಿ, ಮನ್ಯಾಗ ಒಂದೇ ಜಾಗದಾಗ ಕೂತು ಭಾಳ ಬೋರ್ ಹೊಡ್ಯಾಕತ್ತಿತ್ತ. ಅದಕ್ಕೆ ರಾಮಣ್ಣ ಹೊಲ ಹೆಂಗಿಟ್ಟಾನ, ಆಸ್ಪಾಸ್ ಎಲ್ಲ ಚಲೋ ಇಟ್ಟಾನ ಇಲ್ಲ ಅಂತೇಳಿ ನೋಡ್ಕೊಂಬರ್ಬೇಕಂತೇಳಿ ಬಂದಿದ್ದೆ. ಹಿಂಗ ಚಲೋ ಇಟ್ಟಾನ ರಾಮಣ್ಣ, ಚಲೋ ಕೆಲಸ ಮಾಡಾಕತ್ತಾನ, ಎಲ್ಲ ಮಾಡ್ಲಾಕತ್ತಾನ. ಅಂತೂ ಚಲೋ ಇದ್ದಾರ ಹುಡ್ಕಾಡ್ಕೊಂಡ್ ಬಂದ್ರಿ ಬಿಡ ಹಂಗಾರ. ಹಾಂ, ಮತ್ತು ಭಾಳ ದಿವಸ ಆಯ್ತು ಅಲ್ಲಿ ಇಲ್ಲಿ ನೋಡ್ದ, ಚಲೋ ಆಳೆ ಸಿಕ್ಕದ. ಅಂದ್ರು ರಾಮಣ್ಣ ಮಸ್ತ್ ಕೆಲಸ ಮಾಡ್ತಾನೆ ಬಿಡ್ರಿ. ಭಾರಿ ಕೆಲಸ ಮಾಡ್ತಾನಂತಂದೆ ಹುಡುಕ್ಯಾಡ್ಕೊಂಡು ಬಂದಿನ. ಆಯ್ತು, ನೀವು ಮನೆಗೆ ಹೋಗ್ರಿ, ನಾ ಹಿಂದಾಡಿ ಬರ್ತೀನಿ. ಹೋಗ್ರಿ ಫಸ್ಟ್ ಮನೆಗೆ. ಆಯ್ತಾಯ್ತು. ಬಂದೆ ಆರಾಮು. ಬಾ, ಬರಲೇಬೇಕು. ನಾ ಮನಸ್ಸು ಮಾಡಿದ್ದ ಯಾವತ್ತು ನಮ್ಗೆ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಬಾ. ಗೌಡ್ತಿಯವ್ರ ಬಾ ತಂದಿರಲ್ಲ, ಏನಂದ್ರೆ ಕೆಲಸ? ಬಂದೆ ಆರಾಮು. ಏನಿಲ್ಲ, ಹೋಗ್ಬಿಡು. ನಿಮ್ಗೆ ಏನು ತಿಳಿದ? ಮನ್ಯಾಗ ಅದಾಳ್ರಿ ನನ್ನ ಹೆಂಡ್ತಿ. ಮನ್ಯಾಗ ಸರಿ, ಒಂದು ಕೆಲಸ ಮಾಡ್ತಿ? ಹಾಂ ಹೇಳ್ರಿ. ನೀವು ಹೆಂಡ್ತಿಗೆ ಆಪ್ರೇಷನ್ ಮಾಡಿಸ್ಬೇಕಂದ್ರೆ ಅದನ್ನ ಹೇಳಬೇಕು ನೀನು. ಹ್ಞೂ ರೀ. ಹೇಳ್ತಿಯಲ್ಲ? ಹೇಳ್ತೀನಿ. ಹಾಂ, ಅಂದಂಗ ನಿಮ್ಮ ಹೆಂಡ್ತಿಗೆ ಗೌಡ್ತಿ ಮನೆಗೆ ಕರ್ದಾಳ ಹೇಳ. ಹ್ಞೂ ರೀ. ಮನೆಗೆ ಕರ್ದಾಳ, ಗೌಡ್ತಿ ಏನೋ ಕೆಲಸ ಐತಿ, ಮನೆಗೆ ಬಾ ಅಂದಾಳ ಅಂತೇಳಿ. ಈಗ ನೀನು ನಿನ್ನ ಹೆಂಡ್ತಿಗೆ ಒಂದು ಸುಳ್ಳು ಹೇಳ್ಬೇಕು. ಹ್ಞೂ ರೀ. ಆಕಿನ ಮನೆಗೆ ಕಳಿಸಿ. ನಾ ಏನೈತಲ್ಲ ನಿಮ್ಮ ಮನೆಗೆ ಬರ್ತೀನಿ. ನೀನು ಹೇಳ್ತೀನ ಮನೆಗೆ ಕಳಿಸ್ಬ ಅಷ್ಟೆ. ಆಯ್ತು. ಗೌಡ್ತಿ ಏನೋ ಮನ್ಯಾಗ ಕೆಲಸ ಅತ್ತ, ನಿನ್ನ ಮನೆ ಬಾ ಅಂತ ಹೇಳೋಣ. ಯಾರಿಗೆ ನನಗೆ ಬಾತ್ ಹೇಳ್ಯಾರ್ರಿ? ಹಾಂ, ನಿನ್ನ ಮನೆ ಕಳಿಸು, ನಿನ್ನ ಹೆಂಡ್ತಿ ಅಂತ ಹೇಳ. ಬಾ ಅಂತ ಹೇಳ. ಅದು